ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವು ಆಗಲೇ ನೋಡ್ತಾ ಇರ್ಬೋದು ದರ್ಶನ್ ಸರ್ ಒಂದು ಸುದ್ದಿ ಏನಂತಂದರೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಹಲವಾರು ಬಾರಿ ಚರ್ಚೆ ಆಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಸರ್ ಬಂಧನ ಆಗಿರ್ತಕ್ಕಂಥದ್ದು ನೋಡಿ, 4 ಸಿನಿಮಾಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಈಗಾಗಲೇ ನೀವು ನೋಡಿರ್ಬೋದು ಡೆವಿಲ್ ಅಂತಕ್ಕಂಥ ಸಿನಿಮಾ, ಅದು ಬಿಟ್ಟರೆ ಇನ್ನು ಯಾವ್ಯಾವ ಸಿನಿಮಾದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಇನ್ನೊಂದಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಜೊತೆಗೆ ನೋಡಿ ಸ್ನೇಹಿತರೆ, ಕೊಲೆ ಪ್ರಕರಣದಲ್ಲಿ ದರ್ಶನ್ ಸರ್ಗೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದಂತೂ ನಿಜ ಇದು ಈ ಪ್ರಕರಣ. ಬಟ್ ಏನಂದರೆ ಈ ಪ್ರಕರಣ ಅವರ ಮುಂದಿನ ಚಿತ್ರಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ಒಂದು ಚರ್ಚೆ ಚಿತ್ರೋದ್ಯಮದಲ್ಲಿ ನಡೀತಾ ಇದೆ. ವ್ಯತಿರಿಕ್ತ ಪರಿಣಾಮ ಅಂದರೆ ಯಾವ ಥರ ಬೀರುತ್ತೆ ಅಂತ ಅನ್ನೋದು ನಾವು ತಿಳ್ಕೊಬೋದು. ನೋಡಿ, ನಾನು ನಿಮ್ಗಾಗಲೇ ಲಾಸ್ಟ್ ವೀಡಿಯೋದಲ್ಲಿ ಎಪಿಸೋಡಲ್ಲಿ ದರ್ಶನ್ ಸರ್ ಬಗ್ಗೆ ಅಪ್ಡೇಟ್ ಮಾಡಿದ್ದೆ. ಏನಂತಂದರೆ ದರ್ಶನ್ ಸರ್ ಇವತ್ತು 2 ವರ್ಷದಿಂದ ನೋಡಿ, ಆಗಲೇ 2024 ಜೂನ್ ತಿಂಗಳಲ್ಲಿ ಅವರು ಜೈಲು ಸೇರಿದ್ದು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೆಚ್ಚು ಕಮ್ಮಿ 2 ವರ್ಷ ಆಗ್ತಾ ಬರ್ತಾ ಇದೆ. 2 ವರ್ಷದಿಂದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಲ್ಲ. ಅವರು ಕನ್ನಡ ಚಿತ್ರರಂಗದಲ್ಲಿ ಇಲ್ಲದೇ ಇರೋದ್ರಿಂದ 300ರಿಂದ 400 ಕೋಟಿಗೂ ಜಾಸ್ತಿ ಲಾಸ್ ಆಗ್ತಾ ಇದೆ ಚಿತ್ರರಂಗಕ್ಕೆ ಅಂದರೆ ಕನ್ನಡ ಚಿತ್ರಗಳು ಬರ್ತಾ ಇಲ್ಲ ದರ್ಶನ್ ಸರ್ದು ಅಂತ ಕೂಡ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇತ್ತು. ಅದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಏನಾಗ್ತಾ ಇದೆ ದರ್ಶನ್ ಸರ್ ಬಗ್ಗೆ, ಚರ್ಚೆಗಳು ಏನು ನಡೀತಾ ಇದೆ, ಮತ್ತು ದರ್ಶನ್ ಸರ್ ಬಗ್ಗೆನೇ ಒಂದಷ್ಟು ವೀಡಿಯೋಗಳು ಬಿಡ್ತಾ ಇದೆ, ಏನೇನಾಗ್ತಾ ಇದೆ, ಏನಾಗ್ತಿದೆ, ಏನಾಗ್ತಿಲ್ಲ, ಮತ್ತು ಎಷ್ಟು ಕೋಟಿ ಲಾಸ್ ಆಗ್ತಿದೆ ಅನ್ನೋದು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಬಟ್ ಈಗ ಯಾವ್ಯಾವ ಸಿನಿಮಾಗಳು ತುಂಬ ತೊಂದರೆ ಆಗ್ತಾ ಇದೆ ನೋಡಿ. ಇಷ್ಟೊತ್ತು ಕಾಲದಲ್ಲಿ ದರ್ಶನ್ ಸರ್ 2 ವರ್ಷದಿಂದ ಈಗ ಇದ್ದಿದ್ರೆ ಸುಮಾರು ಒಂದು 10 ಸಿನಿಮಾ ರಿಲೀಸ್ ಮಾಡ್ತಿದ್ರೇನೋ, ಒಂದು ಮಿನಿಮಮ್ ಇಲ್ಲ ಅಂದರೆ ಒಂದು 8 ಸಿನಿಮಾ 10 ಸಿನಿಮಾ ರಿಲೀಸ್ ಮಾಡಿಬಿಡ್ತಿದ್ರು. ಯಾಕೆಂದರೆ ಒಂದು ವರ್ಷಕ್ಕಿಲ್ಲ ಅಂದರೂ 5 ಸಿನಿಮಾ ರಿಲೀಸ್ ಮಾಡ್ತಾರೆ ಅವರು. ಅದರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಒಂದು 3-4 ಬ್ಲಾಕ್ ಬಸ್ಟರ್ ಆದರೂ ಹಾಗೆ ಆಗುತ್ತೆ. ಬಾಕ್ಸ್ ಆಫೀಸ್ ಅಂತ ಕೂಡ ಕರೆಸ್ಕೋತಾರೆ, ಅದು ಬೇರೆ ವಿಚಾರ ಬಿಡಿ, ನಾನು ತಿಳಿಸ್ಕೊಡ್ತೀನಿ ಎಂಡಲ್ಲಿ. ಬಟ್ ಏನಂದರೆ ಸತತ ಸೋಲುಗಳ ಬಳಿಕ ಕಳೆದ ವರ್ಷ ತೆರೆ ಕಂಡ ಕಾಟೇರ ಅಂತಕ್ಕಂತೂ ಹಿಟ್ಟಾಗಿತ್ತು. ಬಟ್ ಕಾಟೇರ ಬಿಡಿ ಮುಂಚೆನೇ ಆಗಿತ್ತು, ಶೂಟಿಂಗ್ ಎಲ್ಲ ಆಗಿತ್ತು, ಕೆಲವೊಂದಷ್ಟು ಸಾಂಗ್ಸ್ ಆಗಲಿ ಇನ್ನೊಂದಾಗಲಿ ಅದೆಲ್ಲ ತರುಣ್ ಸುಧೀರ್ ಅವರು ತುಂಬ ಪ್ಲ್ಯಾನ್ ಮಾಡಿದ್ರು. ಕಾಟೇರ ಅಂತಕ್ಕಂಥ ಸಿನಿಮಾ ದರ್ಶನ್ ಸರ್ ಜೈಲಿಗೆ ಹೋಗಿದ್ದು ಮುಂಚೆನೇ ಬಂದಿತ್ತು, ಅದು ಹಿಟ್ಟಾಗಿತ್ತು. ಹೀಗಾಗಿ ಮತ್ತೆ ಬೇಡಿಕೆ ಹೆಚ್ಚಾಗಿತ್ತು ಅವ್ರಿಗೆ. ಕಾಟೇರ ಬಂದ ಮೇಲೆ ಮತ್ತೆ ಬೇಡಿಕೆ ಹೆಚ್ಚಾಗಿ ಕೆಲವೊಂದಷ್ಟು ಮೂಲಗಳ ಪ್ರಕಾರ ಅವ್ರ ಬಳಿ ಸದ್ಯ 4 ಸಿನಿಮಾಗಳಿತ್ತಂತೆ ಆವಾಗಲೇ. ಅವರು ಜೈಲು ಸೇರೋದಕ್ಕೆ ಮುಂಚೆನೇ ಒಂದು 4 ಸಿನಿಮಾಗಳಿತ್ತಂತೆ ಆಪರ್ಚುನಿಟಿಗಳು. ಬಟ್ ಡೆವಿಲ್ ಇವರ 57ನೇ ಚಿತ್ರ ಅಂತ ಕೂಡ ಕರಿಬೋದು. ಮಿಲನ ಪ್ರಕಾಶ್ ಈ ಚಿತ್ರವನ್ನು ನಿರ್ಮಿಸಿದ್ದಾರಂತೆ. ಮಿಲನ ಪ್ರಕಾಶ್ ಅಂದರೆ ಮಿಲನ ಸಿನಿಮಾದ ಅವರು ನಿರ್ಮಾಪಕರು ಇರ್ತಾರೆ, ಅವರು ನಿರ್ದೇಶನ ಮಾಡಿರ್ತಕ್ಕಂಥವ್ರು ಇದ್ದೇ ಇರ್ತಾರೆ. ಆ ನಿರ್ದೇಶಕರು ಈ ಚಿತ್ರವನ್ನು ಡೆವಿಲ್ ಅನ್ನೋ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಚಿತ್ರದ ಬಹುಭಾಗ ಚಿತ್ರೀಕರಣ ಪೂರ್ಣಗೊಂಡಿದೆ. ಈ ವರ್ಷ ಅಂತ್ಯಕ್ಕೆ ತೆರೆ ಕಾಣುವ ನಿರ್ಮಾಪಕರು ಉದ್ದೇಶಿಸಿದ್ದಾರೆ. ಬಟ್ ಬಂತು ಡೆವಿಲ್ಲು ಕೂಡ ಈಗಾಗಲೇ ಸಾಂಗ್ ರಿಲೀಸ್ ಆಗಿದ್ದನ್ನು ನೀವು ನೋಡ್ಬೋದು. ಡೆವಿಲ್ಸ್ ಅನ್ನೋ ಸಿನಿಮಾ ಸಾಂಗ್ ರಿಲೀಸ್ ಆಯಿತು. ಬಟ್ ದರ್ಶನ್ ಅವರ ಜೊತೆಗೆ ಕರಿಯ ಸಿನಿಮಾ ಮಾಡಿದ್ದ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಕೂಡ 58ನೇ ಒಂದು ಚಿತ್ರ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಏನಂತಂದರೆ KVN ನಿರ್ಮಾಣ ಸಂಸ್ಥೆ ಮಾಡಿರೋ ಫ್ಯಾನ್ ಇಂಡಿಯಾ ಸಿನಿಮಾ ಇದು ಮುಂದಿನ ವರ್ಷ ಸೆಟ್ಟಲ್ಲಿದೆ ಅಂತ ಕೂಡ ದರ್ಶನ್ ಅವರ ವೃತ್ತಿ ಬದುಕಿನಲ್ಲಿ ಬಹುದೊಡ್ಡ ಬಜೆಟ್ನ ಸಿನಿಮಾ ಇದು ಅಂತ ಕೂಡ ತುಂಬ ಮೂಲ ಹೇಳಿದ್ದಾವೆ. ಬಟ್ ಏನಂತಂದರೆ ಕಾಟೇರಿ ಚಿತ್ರ ಆದಮೇಲೆ ನಿರ್ದೇಶಕ ತರುಣ್ ಸುಧೀರ್ ಅವರಿಗೆ 59ನೇ ಸಿನಿಮಾವನ್ನು ನಿರ್ದೇಶಿಸಲು ದರ್ಶನ್ ಸರೇ ಕಾಲ್ ಸೀಟ್ ನೀಡಿದ್ರಂತೆ. ಅಂದರೆ ದರ್ಶನ್ ಸರೇ ಒಂದು ಅವಕಾಶ ಕೊಟ್ಟಿದ್ರಂತೆ, ಈ ರೀತಿ ಮಾಡಮ್ಮ ನೀನು, ಈ ರೀತಿ ಮಾಡಿದ್ರೆ ನಿಮಗೆ ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ ಅಂತಂದ್ಬಿಟ್ಟು ಚಿತ್ರವನ್ನು ಬಿ ಸುರೇಶ್ ಅವರು ವಿ ಹರಿಕೃಷ್ಣ ಅವರ ನಿರ್ಮಾಣ ಸಂಸ್ಥೆ ನಿರ್ಮಿಸ್ತಾ ಇದೆ ಅಂತ ಕೂಡ ಸಂಘವನ್ನು ನಿರ್ಮಿಸಿದ್ದು. ಬಟ್ ಏನಂತಂದರೆ ನಿರ್ಮಾಪಕ ಸೂರಪ್ಪ ಬಾಬು ಕೂಡ ಒಂದು ಮುಂಗಡ ನೀಡಿದ್ರು ಅಂದರೆ ದುಡ್ಡು ಮೊದಲೇ ಪಾವತಿಯನ್ನು ಮಾಡಿದ್ರಂತೆ. ಇದಕ್ಕೆ ದರ್ಶನ್ ಸರ್ಗೆ 60ನೇ ಸಿನಿಮಾ ಎಂಬ ಮಾಹಿತಿ ಇದಲ್ಲದೆ ಹಿಂದೆ ಮುಂಗಡ ನೀಡಿದ್ದ ಕೆಲವೊಂದಷ್ಟು ನಿರ್ಮಾಪಕರು ದರ್ಶನ್ ಕಾಲ್ ಶೀಟ್ಗಾಗಿ ಕಾಯ್ತಾ ಇದ್ದಾರೆ ಅಂತ ಕೂಡ ಕೆಲವೊಂದಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಏನಂತಂದರೆ ದರ್ಶನ್ ಸರ್ಗೆ ಮುಂಚೆನೇ ಅಡ್ವಾನ್ಸ್ ಕೊಟ್ಟಿದ್ರು ಅಂತ ಕೂಡ ಮುಂಗಡ ಪಾವತಿ ಅಂತಂದರೆ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥದ್ದು. ದರ್ಶನ್ ಸರ ಒಂದು ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ಕೋಟಿಗೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಅಂತಂದರೆ ದರ್ಶನ್ ಸರ್ಗೆ ಎಷ್ಟು ಕೋಟಿ ಕೊಡಬೇಕು, 1 ಕೋಟಿನ 10 ಕೋಟಿನ ಇಂಥ ಸಿನಿಮಾಗೆ ಅಂತ ಕೂಡ ಅದು ಬರೆದಿಟ್ಕೊಂಡ್ಬಿಡ್ತಾರೆ ಅವರೆಲ್ಲ ಬರೆದಿಟ್ಕೊಂಡ್ಬಿಟ್ಟು ನಂತರ ಹೀರೋ ಆಗ್ತಕ್ಕಂಥದ್ದು. ಇದೆಲ್ಲ ನೀವು ನೋಡಿರ್ಬೋದು ದರ್ಶನ್ ಸರ್ ವಿಷಯ. ಬಟ್ ಏನಂತಂದರೆ ಇವರ ಒಂದು ವಿಷಯದಲ್ಲೂ ಅದೇ ರೀತಿ ಆಗಿತ್ತು. ಯಾರಂತಂದರೆ ನಿರ್ಮಾಪಕ ಸೂರಪ್ಪ ಬಾಬು ಅವರು ಕೂಡ ಮುಂಗಡ ನೀಡಿದ್ದಾರೆ ಅಂತ ಕೂಡ ಒಂದು ವಿಷಯ ಚರ್ಚೆ ಬಂತು. ಮುಂಗಡ ಪಾವತಿಯನ್ನು ಕೊಟ್ಟಿದ್ದರು, ಒಂದು 60ನೇ ಸಿನಿಮಾ ಇವರು ಅಂದರೆ ಮಾಡಬೇಕಿತ್ತು ಅಂತ ಕೂಡ ಹೇಳ್ಕೊಂಡಿದ್ರು 60ನೇ ಸಿನಿಮಾವನ್ನು. ಅಷ್ಟರಲ್ಲಿ ಈ ಥರ ಹಿಂಗೆ ಆಗೋಯ್ತು ಜೀವನ ಅಂತಕ್ಕಂಥದ್ದು. ಈ ಥರ ಹಿಂಗೆ ಆಗ್ಬಿಟ್ಟಿದೆ ಜೀವನ, ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಈಗ ನಿರ್ಮಾಪಕರ ಪರಿಸ್ಥಿತಿ ಹಿಂಗಾಗಿದೆ. ಕೆಲವೊಂದಷ್ಟು ನಿರ್ಮಾಪಕರು ಮಾತ್ರ ಅಲ್ಲ, ಚಲನಚಿತ್ರೋದ್ಯಮ ಮಂಡಳಿ ಅಂತ ನಾವೇನು ಕರಿತೀವಿ ಅದು ಕೂಡ ಇವತ್ತು ಮುಚ್ಚುವ ಪರಿಸ್ಥಿತಿ ಬಂದಿದೆ. ಏನಾಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ ಕೂಡ ನಿಮಗೂ ಕೂಡ ಗೊತ್ತೇ ಇದೆ ನೋಡಿ. ಯಾಕೆಂತಂದರೆ
ದರ್ಶನ್ ಸರ್ ಇಲ್ಲದೆ ಇವತ್ತು ಚಿತ್ರತಂಡ ಏನಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಷ್ಟು ವರ್ಷಗಳಿಂದ ಕಾಯ್ತಾ ಇದೆ ಅಭಿಮಾನಿಗಳು ಬಳಗ ಅಂತ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಯಾಕೆ ಅಂತಂದರೆ ಆಗಿನ ಕಾಲಕ್ಕೆ ಅವರು ಈಗ ನೋಡಿ 2023-24ರಲ್ಲಿ ಅವು ಈ ಇರ್ತಕ್ಕಂಥ ಸಿನಿಮಾಗಳೇನಿದೆ ಅವ್ರದ್ದು ರಾಬರ್ಟ್ ಆಗಿರ್ಬೋದು, ಕಾಟೇರ್ ಆಗಿರ್ಬೋದು, ಇದೆಲ್ಲ ಬಿಡುಗಡೆ ಆದಾಗ ಕೆಲವೊಂದಷ್ಟು ಸಿನಿಮಾಗಳು ಎಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿತ್ತು ಮತ್ತು ಎಷ್ಟು ಕೋಟಿ ಕಲೆಕ್ಷನ್ ಮಾಡ್ತಾಯಿತ್ತು ಅಂತಕ್ಕಂಥದ್ದು ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರಿಗೆ ಒಳ್ಳೆ ಆದಾಯ ತಂದು ಕೊಡ್ತಾಯಿತ್ತು. ಬಟ್ ಇವಾಗ ಅವ್ರು ಇಲ್ಲದೇ ಇರೋದ್ರಿಂದ ಸಿನಿಮಾ ಇಂಡಸ್ಟ್ರಿ ನಿರ್ಮಾಪಕರು ಕೈಕಟ್ಟಿ ಕುಳಿತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ಸಿನಿಮಾ ನಿರ್ಮಾಪಕರ ಪರಿಸ್ಥಿತಿ ಇವತ್ತು ಎಷ್ಟೋ ಜನ ದೊಡ್ಡ ಮನೆ ಶಿವಣ್ಣನ ಕೂಡ ಕೈ ಹಿಡಿತಾಯಿದ್ರು. ಅಲ್ಲೂ ಹೋಗಿ ಕೂಡ ಎಷ್ಟೋ ಬಜೆಟ್ನ ಹಾಕಿ ಶಿವಣ್ಣನ ಮುಂದೆ ಇನ್ನೊಂದಷ್ಟು ಕೆಲವೊಂದಷ್ಟು ನಿರ್ದೇಶಕರ ಜೊತೆ ಮಾತಾಡಿಕೊಂಡು ಸಿನಿಮಾವನ್ನು ಮಾಡ್ತಾಯಿದ್ರು ಹಿಂದೆ. ಬಟ್ ಈಗ ಆ ಥರ ಆಗ್ತಾ ಇಲ್ಲ. ಅವ್ರು ಇಲ್ಲದೆ ಇರ್ತಕ್ಕಂಥ ಒಂದು ಕಾರಣ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಅವ್ರಿಗೀಗ ಏನಂತಂದರೆ ಅವ್ರಿಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ಮುಂದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಲ್ಲ, ಯಾವುದೇ ಇಂಡಸ್ಟ್ರಿಯಲ್ಲಿ ಯಾರಿಗೂ ಬರಬಾರ್ದು ಅಂತಕ್ಕಂಥದ್ದು ಎಲ್ಲ ಕೂಡ ನೋಡ್ತಾ ಇದ್ದೀವಿ ನಾವು. ಏನಂತಂದರೆ ಅವ್ರಿಗಿರ್ತಕ್ಕಂಥ ಒಂದು ಪರಿಣಾಮ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಮತ್ತು ಯಾಕೆ ಈಗ ಆಗ್ತಾ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ. ಬಟ್ ನೋಡಿ, ಚಿತ್ರರಂಗದಲ್ಲಿ ಈಗಾಗಲೇ ಇಷ್ಟೆಷ್ಟು ಕೋಟಿ ನಷ್ಟ ಆಗ್ತಾ ಇರೋದು, ಕೋಟಿ ಲಾಸ್ ಆಗ್ತಾ ಇರೋದು, ಇದೆಲ್ಲ ನಿಮಗೆ ಗೊತ್ತೇ ಇದೆ. ಏನಕ್ಕೆ ಆಗ್ತಾ ಇದೆ ಅದೆಲ್ಲ ಕೂಡ ನಿಮಗೆ ಬಿಡಿಸಿ ಹೇಳಿದ್ದೀನಿ ಹಿಂದೆ ಎಪಿಸೋಡಲ್ಲಿ. ಬಟ್ ಆದರೆ ಅವರು ದರ್ಶನ್ ಸರ್ ಈಗ ಅವ್ರು ಕೆಲವೊಂದಷ್ಟು ಸಿನಿಮಾಗಳು ಕೂಡ ರಿಲೀಸ್ ಮಾಡಬೇಕು ಅಂತ ಕೂಡ ಎಲ್ಲ ಸಿನಿಮಾವನ್ನು ಕೂಡ ರಿಲೀಸ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ನೋಡಿ, ರಿಲೀಸ್ ಅಂತ ಅಂದರೆ ದರ್ಶನ್ ಸರ್ ಸಿನಿಮಾದಲ್ಲಿ ತುಂಬ ರಿಲೀಸ್ ಬರ್ತವೆ ಸಿನಿಮಾಗಳು. ಎಲ್ಲ ಸಿನಿಮಾನು ರಿಲೀಸ್ ಮಾಡ್ತಾರಂತೆ. ಆಲ್ಮೋಸ್ಟು ದರ್ಶನ್ ಸರ್ ಬಗ್ಗೆ ನಾನು ತಿಳಿಸ್ತಾ ಇರ್ತಕ್ಕಂಥ ಒಂದು ವಿಷಯ ಅಂತಂದರೆ ಸಿನಿಮಾ ರಿಲೀಸ್ ಬಗ್ಗೆನೇ. ಎಲ್ಲ ಸಿನಿಮಾ ರಿಲೀಸ್ ಮಾಡ್ತಾರಂತೆ. ನೋಡೋಣ ನೆಕ್ಸ್ಟು ಇನ್ಯಾವ ಸಿನಿಮಾ ರಿಲೀಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ಕರಿಯ ಸಿನಿಮಾ ರಿಲೀಸ್ ಮಾಡಿದರು. ಈಗ ನೆಕ್ಸ್ಟು ಅಪ್ಪು ಸರ್ ಬಗ್ಗೆ ಸಿನಿಮಾ ಇನ್ಯಾವ್ದು ರಿಲೀಸ್ ಮಾಡ್ತಾರೆ, ಬೇರೆ ಇನ್ಯಾವ ಸಿನಿಮಾ ರಿಲೀಸ್ ಮಾಡ್ತಾರೆ, ಎಲ್ಲರೂ ಕೂಡ ನೋಡೋಣ, ಕಾಯೋಣ. ಮುಂದಿನ ಎಪಿಸೋಡಲ್ಲಿ ದರ್ಶನ್ ಸರ್ ಬಗ್ಗೆ ತುಂಬ ಆಳವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ಈ ಎಪಿಸೋಡಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂತಂದರೆ ದರ್ಶನ್ ಅವರು ಯಾಕೆ ಅಂದರೆ ಯಾವ ಸಿನಿಮಾವನ್ನು ಕೈ ಬಿಟ್ಬಿಟ್ಟಿದ್ದಾರೆ, ದರ್ಶನ್ ಅವರ ಸಿನಿಮಾ ಕೈ ತಪ್ಪಿ ಹೋಗಿದೆ, ದರ್ಶನ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ತುಂಬ ದೂರ ಇರೋದ ಕಾರಣ ಯಾವ್ಯಾವ ಸಿನಿಮಾಗಳು ಈಗ ನಿರ್ಮಾಪಕರಿಂದ ದೂರ ಇದ್ದಾರೆ ಅಂತ ಕೂಡ ತಿಳಿಸ್ಕೊಂಡಂತಹ ಮಾಹಿತಿ ಇದು. ನೋಡಿ, ಸೂರಪ್ಪ ಬಾಬು ಅವರು ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ. ಬಟ್ ಈಗ ಅದು 60ನೇ ಸಿನಿಮಾ ಆಗ್ತಿತ್ತು ದರ್ಶನ್ 60ನೇ ಸಿನಿಮಾ ಆಗಿರೋದ್ರಿಂದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅಡ್ವಾನ್ಸನ್ನು ಕೊಟ್ಟಿದ್ದಕ್ಕೆ ಈಗ ಅವ್ರಿಗೆ ತುಂಬ ಲಾಸ್ ಆಗ್ತಾಯಿದೆ ಅಂತ ಕೂಡ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು. ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದ್ದಲ್ಲ, ಒಂದು ಸುದ್ದಿ ಬಂತಷ್ಟೇ, ಒಂದು ಸುದ್ದಿ ಆಯಿತು. ಯಾಕೆಂತಂದರೆ ಅವ್ರದ್ದು ಅಡ್ವಾನ್ಸ್ ಕೂಡ ವಾಪಸ್ ಇಸ್ಕೊಳ್ಳೋದಕ್ಕೆ ಅವ್ರ ಅಣ್ಣ ದಿನಕರ್ ತಗೋದು ಇರ್ತಾರೆ. ಬಟ್ ಅವ್ರ ಫ್ಯಾಮಿಲಿ ಇದ್ದೇ ಇರುತ್ತೆ ಬಿಡಿ, ಇಲ್ಲ ಅಂತಲ್ಲ, ಎಲ್ಲಾದರೂ ಅವ್ರ ಫ್ಯಾಮಿಲಿ ಇದ್ದೇ ಇರುತ್ತೆ. ಬಟ್ ಏನಂತಂದರೆ ಅವ್ರಿಗಿರ್ತಕ್ಕಂಥ ಒಂದು ಮರ್ಯಾದೆ ಗೌರವ ಆಗಿತ್ತು. ಅವರಪ್ಪ ತೂಗುದೀಪ ಪ್ರೊಡಕ್ಷನ್ ಅನ್ನೋ ಒಂದು ಹೆಸರಿಂದ ತುಂಬ ದೊಡ್ಡ ಮನೆತನ ಮರ್ಯಾದೆ ಆಗಿತ್ತು. ಬಟ್ ಈಗ ಆಗಿಲ್ಲ. ಯಾಕೆಂತಂದರೆ ಅವರು ಜೈಲು ಸೇರಿರ್ತ ಒಂದು ಪರಿಣಾಮ ಆ ರೀತಿ ಬೀಳ್ತಾ ಇದೆ. ಎಲ್ಲರ ಜೀವನದಲ್ಲೂ ಇದು ಹೀಗೆ ಆಗುತ್ತೆ. ನೋಡೋಣ, ಇನ್ನೊಂದಷ್ಟು ಮಾಹಿತಿಯನ್ನು ನಟ ದರ್ಶನ್ ಅವ್ರ ಬಗ್ಗೆ ಹೆಚ್ಚು ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.